ಹೇಳಂಗಿಲ್ಲ ಬಿಡಂಗಿಲ್ಲ ನಿನ್ನವು. ಆಸ್ಪತ್ರೆಗೆ ಸೇರಿಸಿ ಕೆಲಸ ಮಾಡ್ತೀನಿ. ಯಾಮಾರ್ಬೇಡಿ. ನಮಸ್ಕಾರ ವೀಕ್ಷಕರೇ, ಸಿದ್ಧಾರ್ಥ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಜೀದ್. ಹಿಂದೂ ಸಂಪ್ರದಾಯದಲ್ಲಿ ಬಾಬಾಗಳಿಗೆ ಒಂದು ಮಹತ್ತರವಾದ ಸ್ಥಾನವಿದೆ. ಕಾಲ ಕೆಟ್ಟಿದೆಯೋ ಇಲ್ಲ ಸ್ವಾಮೀಜಿಗಳು ಕೆಟ್ಟಿದ್ದಾರೋ ಗೊತ್ತಿಲ್ಲ, ಆದರೆ ಇಲ್ಲೊಬ್ಬ ಬಾಬಾ ಇದ್ದಾರೆ. ಇವರು ಭಕ್ತರ ಕಷ್ಟಗಳಿಗೆ ಪರಿಹಾರ ಕೊಡ್ತಾರೆ. ಇದೇ ಇವತ್ತಿನ ವಿಶೇಷ, ಭಲೇ ಬಾಬಾ. ಆಸ್ಪತ್ರೆಗೆ ಸೇರಿಸಿ ಕೆಲಸ ಮಾಡ್ತೀನಿ. ಯಾಮಾರ್ಬೇಡಿ. 21ನೇ ಶತಮಾನ ವೈಚಾರಿಕತೆ ಶತಮಾನ. ಆಧುನೀಕರಣ, ಜಾಗತೀಕರಣ ಹಾಗೂ ವೈಜ್ಞಾನಿಕತೆಗೆ ಜನಜೀವನ ಬೆಸೆದುಕೊಂಡಿದ್ರೂ ಇವತ್ತಿಗೂ ಮೌಢ್ಯತೆ ಜನರಲ್ಲಿ ಇನ್ನೂ ಜೀವಂತ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೌಢ್ಯತೆ ಮತ್ತು ಮಾನವೀಯತೆಯ ನೈಜತೆಯನ್ನು ನಾವು ತೋರಿಸ್ತೀವಿ ನೋಡಿ. ಹಿಂದಿನ ಕಾಲದಲ್ಲಿಯೂ ಸ್ವಾಮೀಜಿಗಳು, ಗುರುಗಳು ಜನರ ಕಷ್ಟ ಕಾರ್ಪಣ್ಯಗಳನ್ನ ಪರಿಹರಿಸುತ್ತಿದ್ರು. ಆದರೆ ಈ ಹೊಸ ಕಾಲದ ಬಾಬಾಗಳೇ ಜಗತ್ತಿನ ತುಂಬಿದ್ದಾರೆ. ಜಗತ್ತು 4G ಹಿಂದಿಟ್ಟು 5Gಗೆ ಕಾಲಿಡಲು ಸಿದ್ಧವಾಗಿದೆ. ಆದರೆ ಜನರು ಮೌಢ್ಯತೆ ಜೊತೆ ಬದುಕುತ್ತಿದ್ದಾರೆ. ಯಾರೋ ಒಬ್ಬ ಕಾವಿಧಾರಿ ಬಂದಿದ್ದಾನೆ ಅಂದ್ರೆ ಪಾದ ತೊಳೆದು ಆ ಕೊಳಕು ನೀರನ್ನ ಪವಿತ್ರ ಗಂಗೆ ಎಂದು ತಲೆಯ ಮೇಲೆ ಚುಮುಕಿಸಿಕೊಳ್ಳುವವರೇ ಹೆಚ್ಚು. ಕಾವಿಧಾರಿಯ ಕಾಲು ಮುಟ್ಟಿ ನಮಸ್ಕರಿಸ್ತಾರೆ. ಸ್ವಾಮೀಜಿಯ ಬೆರಗು ಮಾತಿಗೆ ಮರುಳಾಗಿ ಅವರು ಕಟ್ಟುವ ತಾಯಿತವನ್ನ ದೇವರು ನೀಡುತ್ತಿರುವ ಪ್ರಸಾದವೆಂದು ತಿಳಿಯುವ ಮಹಿಳೆಯರ ಸಂಖ್ಯೆಯೇನೂ ಕಡಿಮೆಯಿಲ್ಲ. ನಿಂಬೆಹಣ್ಣಿನಿಂದ ರಕ್ತ ಬರುವ ಚಮತ್ಕಾರಕ್ಕೆ ಮಾರು ಹೋಗಿ ಬಾಬನನ್ನೇ ದೇವರೆಂದು ಭಾವಿಸಿ ಪೂಜಿಸುತ್ತಿರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಜಗತ್ನಲ್ಲಿ ಒಳ್ಳೆಯ ಬಾಬಾಗಳು ಸುಮಾರು ಮಂದಿ ಇದ್ರೂ ಜನರು ಮಾತ್ರ ಢೊಂಗಿ ಬಾಬಾಗಳಿಗೆ ಮರಳಾಗುತ್ತಿರುವುದು ಈಗಿನ ಪರಿಸ್ಥಿತಿ. ಈ ಬಾಬಾ ಸ್ವಾಮೀಜಿಯ ಗೆಟಪ್ನಲ್ಲಿ ಬರ್ತಾರೆ. ಜನಗಳಿಗೆ ಮೋಸ ಮಾಡ್ತಾರೆ, ಒಳ್ಳೇದನ್ನೂ ಮಾಡ್ತಾರೆ. ಅರೆ, ಮೋಸನೂ ಮಾಡ್ತಾರೆ, ಒಳ್ಳೇದನ್ನು ಮಾಡ್ತಾರೆ, ಅದ್ ಹೇಗೆ ಅಂತ ಕನ್ಫ್ಯೂಸ್ ಆಗ್ತಿದೆಯಾ ನಿಮಗೆ? ನಿಮ್ಮ ಕನ್ಫ್ಯೂಷನ್ ನಾವು ಕ್ಲಿಯರ್ ಮಾಡ್ತೀವಿ ನೋಡಿ. ಈ ಬಾಬಾನಿಗೆ ಮೈ ಮೇಲೆ ದೇವರು ಬರುತ್ತೆ. ಜನರೇ ಇವರ ಹತ್ತಿರ ತಮ್ಮ ಕಷ್ಟಗಳನ್ನ ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳೋಕೆ ಬರ್ತಾರೆ. ಈ ಬಾಬಾ ಜನಗಳಿಗೆ ಪರಿಹಾರ ನೀಡುವುದು ತಾನು ಮಂತ್ರಿಸಿದ ನಿಂಬೆಹಣ್ಣಿನ ಮುಖಾಂತರ. ನಿಂಬೆಹಣ್ಣು ಯಾವುದೇ ಬಣ್ಣಕ್ಕೆ ತಿರುಗದಿದ್ದರೆ ಭಕ್ತರಿಗೆ ಯಾವುದೇ ಕಷ್ಟವಿಲ್ಲವೆಂದು, ಒಂದು ವೇಳೆ ನಿಂಬೆಹಣ್ಣಿನಲ್ಲಿ ರಕ್ತ ಕಾಣಿಸಿಕೊಂಡರೆ ಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಲೂ ಭಕ್ತರು ನಂಬುತ್ತಾರೆ. ಇದರಿಂದಾಗಿ ಭಕ್ತರು ಕಾಣಿಕೆ ಇಟ್ಟು ಪರಿಹಾರ ಹೇಳಿ ಎಂದು ಬಾಬಾನ ಮುಂದೆ ಗೋಗರಿಯುತ್ತಾರೆ. ಬಾಬಾ ಅಂತರ ಮಂತ್ರ ಹಾಕಿ ತಾಯ್ತ ಕಟ್ಟೋದ್ರ ಮುಖಾಂತರ ಹಾಗೂ ತಮ್ಮ ಮೈ ಮೇಲೆ ಬರುವ ದೇವರ ಮೂಲಕ ಉತ್ತರ ಹೇಳಿಸಿ ಪರಿಹಾರ ನೀಡ್ತಾರೆ. ಅಮ್ಮ ತಾಯಿ, ನೀನು ಯಾಕೆ ನನ್ನ ಕಾಪಾಡಲ್ಲ ಅಂತ. ಹೇಳಂಗಿಲ್ಲ ಬಿಡಂಗಿಲ್ಲ ನಿನ್ನವು. ಅರೆ, ಇದರಿಂದ ಪರಿಹಾರ ಆಗೋಯ್ತಾ? ಜನರ ಕಷ್ಟ ಇದರಿಂದ ಬಗೆ ಹರಿಯುತ್ತಾ? ಇಲ್ಲ, ಈ ಬಾಬನ ನಿಜವಾದ ರೂಪವನ್ನ ತೋರಿಸ್ತೀವಿ. ಆಗ್ಲೇ ಬಾಬನ ಅಸಲಿಯತ್ತು ಗೊತ್ತಾಗೋದು, ಜನಕ್ಕೂ ಪರಿಹಾರದ ಸತ್ಯಾಸತ್ಯತೆ ಗೊತ್ತಾಗೋದು. ಬಾಬಾ ಜನರ ಕಷ್ಟಕ್ಕೆ ನಿಜವಾಗಿ ಪರಿಹಾರ ನೀಡೋದು ಈಗ ನೋಡಿ. ಬಾಬಾ ತನ್ನ ವೇಷದಿಂದ ಹೊರಬಂದಾಗಲೇ ಬಾಬನ ಅಸಲಿ ರೂಪ ಜನಗಳ ಕಣ್ಣು ಮುಂದೆ ಅನಾವರಣಗೊಳ್ಳುತ್ತೆ. ಇವರ ಕಷ್ಟ ಏನು? ನಿಂಬೆಹಣ್ಣಿನಲ್ಲಿ ರಕ್ತ ಹೇಗೆ ಬಂತು? ಕಟ್ಟಿರುವ ತಾಯ್ತದ ಒಳಗೆ ಏನಿದೆ? ತಮ್ಮ ಮೈ ಮೇಲೆ ಬಂದ ದೇವರು ಹೇಗೆ ಸರಿಯಾಗಿ ಭಕ್ತರ ಕಷ್ಟಗಳನ್ನ
ಗುರುತಿಸುತ್ತಾರೆ. ಮನಸ್ಸಿಗೊಪ್ಪುವಂತಹ ಪರಿಹಾರವನ್ನ ಹೇಗೆ ಹೇಳ್ತಾರೆ ಎಂಬುದನ್ನ ತಮ್ಮದೇ ರೀತಿಯಲ್ಲಿ ತಿಳಿಸ್ತಾರೆ. ಆ ನಿಂಬೆಹಣ್ಣು ಕೊಯ್ದು ನಾನು ರಕ್ತ ಬರೆಸ್ತೀನಿ ಅಂತ ಹೇಳಿದ್ದೆ, ಹೌದಾ ಇಲ್ಲ? ರಕ್ತ ಬರೆಸ್ತೀನಿ ಅಂತಂದು ಇಲ್ಲ. ಆ ನಿಂಬೆಹಣ್ಣಲ್ಲಿ ಏನಿಲ್ಲ, ಮೊದಲೇ ನಾನೇನು ಮಾಡ್ತೀನಿ, ಕುಂಕುಮ ನೀರನ್ನು ಒಂದು ಸಿರೇಂಜಲ್ಲಿ ತಗೊಂಡಿರ್ತೀನಿ, ಇಂಜೆಕ್ಷನ್ನಲ್ಲಿ ತಗೊಂಡು ಅದಕ್ಕೆ ಪುಷ್ ಮಾಡ್ತೀನಿ, ಹೊಡೆದಿರ್ತೀನಿ ಒಂದು ಸ್ವಲ್ಪ, ಹೊಡೆದ್ಬಿಟ್ಟು ನೀಟಾಗಿ ಹಿಂಗೆ ಅಂದಿರ್ತೀನಿ. ಅದು ಸೆಂಟ್ರಲ್ ಕೂತ್ಕೊಂಡಿರ್ತದೆ, ಕೊಯ್ದಾಗ ಸೆಂಟ್ರಲ್ ಇರುತ್ತೆ, ಅವಾಗ ನಿಮ್ಗೆ ರಕ್ತ ಬರೆಸ್ತೀನಿ. ಯಾರಿ ಯುವಕ? ಇವನು ಯಾಕೆ ಸ್ವಾಮೀಜಿಯ ವೇಷ ಹಾಕೊಂಡು ಜನರಿಗೆ ಅರಿವು ಮೂಡಿಸ್ತಿದ್ದಾನೆ? ಈತ ಇದನ್ನೆಲ್ಲ ಹೇಗ್ ಮಾಡ್ತಾನೆ ಅನ್ನೋ ಕುತೂಹಲ ಇದೆಯಾ ನಿಮಗೆ? ಇದಕ್ಕೆಲ್ಲ ಉತ್ತರ ನಾವು ಕೊಡ್ತೀವಿ ನೋಡಿ. ಇವರೇ ಆ ವ್ಯಕ್ತಿ. ಹೀಗೆಲ್ಲ ಅರಿವು ಮೂಡಿಸುತ್ತಿರುವ ಎಲೆಮರೆ ಕಾಯಿಯಂತೆ ಕೆಲಸ ಮಾಡುತ್ತಿರುವ ಗುಪ್ತ ಗಾಮನಿಯಂತೆ ಸಮಾಜವನ್ನ ತಿದ್ದುತ್ತಿರುವ ವ್ಯಕ್ತಿ. ಈತನ ಹೆಸರು ಕಿಲಾರ್ಲಹಳ್ಳಿ ನವೀನ್. ಪದವಿ ಮುಗಿಸಿರುವ ಇವರು ಬಡ ಕುಟುಂಬದ ಅಪ್ಪಟ ಗ್ರಾಮೀಣ ಪ್ರತಿಭೆ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕಿಲಾರ್ಲಹಳ್ಳಿ ನವೀನ್ 10 ವರ್ಷಗಳಿಂದ ಈ ಕೆಲಸವನ್ನ ಮಾಡುತ್ತಿದ್ದಾರೆ. ವಿವಿಧ ವೇಷಗಳಲ್ಲಿ ಮೂಢನಂಬಿಕೆಯ ಪೇಡಂಭೂತದ ಬಗ್ಗೆ ಗ್ರಾಮೀಣದ ಜನರಿಗೆ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ನಕಲಿ ಕಾವ್ಯಧಾರಿಗಳ ಮಾತುಗಳಿಗೆ ಮಾರುಹೋಗಿ ಅವರು ಹೇಳಿದ ಭವಿಷ್ಯವನ್ನೇ ನಿಜವೆಂದು ನಂಬಿ ಮೋಸ ಹೋಗುತ್ತಿರುವ ಮಂದಿಗೆ ಅದೇ ವೇಷದಲ್ಲಿ ಬಂದು ಅರಿವು ಮೂಡಿಸುವ ಕಾರ್ಯ ಮೈಗೂಡಿಸಿಕೊಂಡಿದ್ದಾರೆ. ಯಾರೋ ಒಬ್ಬ ಬಾಬನ ಗೆಟಪ್ನಲ್ಲಿ ಬಂದ ತಕ್ಷಣ ಜನ ಹೇಗೆ ಸೇರ್ತಾರೆ? ಒಂದು ವೇಳೆ ಸೇರಿದ್ರೂ ಜನಗಳು ಇವರನ್ನ ಪವಾಡ ಪುರುಷ ಅಂತ ಹೇಗೆ ನಂಬ್ತಾರೆ ಅನ್ನೋ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡಾಡುತ್ತಿದ್ರೆ ಅದಕ್ಕೆ ನಮ್ಮ ಬಳಿ ಉತ್ತರ ಇದೆ. ನವೀನ್ ಮೊದಲು ಆ ಊರಿನಲ್ಲಿರುವ ತಮ್ಮ ಸ್ನೇಹಿತನಿಗೆ ಕರೆ ಮಾಡಿ ಬರುವ ಉದ್ದೇಶ ತಿಳಿಸ್ತಾರೆ. ಆ ಊರಿನ ಮನೆಯೊಂದಕ್ಕೆ ಬಂದು ಗೆಟಪ್ ಚೇಂಜ್ ಮಾಡ್ತಾರೆ. ಸ್ವಾಮೀಜಿಯ ವೇಷ ಧರಿಸಿದ ಕೂಡಲೇ ಸ್ವಾಮೀಜಿಯ ತರಹವೇ ಚಲನವಲನ, ಹಾವಭಾವ ಮತ್ತು ಟಿವಿಯನ್ನ ಕಾಪಾಡಿಕೊಳ್ತಾರೆ, ಹಾಗೆ ವರ್ತಿಸುತ್ತಾರೆ. ಇನ್ನು ನಡೆದುಕೊಂಡು ಬರ್ತಿರ್ಬೇಕಾದ್ರೆ 3 ರಿಂದ 4 ಜನ ಸ್ವಾಮೀಜಿಯನ್ನ ಹಿಂಬಾಲಿಸಿಕೊಂಡು ಸ್ವಾಮೀಜಿಗೆ ಜೈ, ಸ್ವಾಮೀಜಿಗೆ ಜೈ ಎಂದು ಘೋಷಣೆ ಕೂಗುತ್ತಾ ಬಂದ್ರೆ ಸಾಕು. ಕೇವಲ ಇಷ್ಟಕ್ಕೇನೆ ಊರಿಗೆ ಯಾರೋ ಪವಾಡ ಪುರುಷರು ಬಂದಿದ್ದಾರೆ ಎಂದು ಭಾವಿಸಿದ ಮಹಿಳೆಯೊಬ್ಬಳು ಸ್ವತಃ ಕಳಶದಲ್ಲಿ ನೀರು ತಂದು ಬಾಬನ ಪಾದ ತೊಳೆದು ಕಾಲು ಮುಟ್ಟಿ ನಮಸ್ಕರಿಸ್ತಾಳೆ. ಅಲ್ಲಿಗೆ ಒಂದು ಕುರಿ ಹಳ್ಳಕ್ಕೆ ಬಿತ್ತು. ಬಾಬಾ ಪಾದ ತೊಳೆದ ಮಹಿಳೆಯ ಮನೆಗೆ ಹೋಗ್ತಾರೆ. ಮೊದಲೇ ಹೇಳಿಕೊಟ್ಟ ಹಾಗೆ ಸ್ನೇಹಿತ ಕಾಲಿಗೆ ಬೀಳ್ತಾನೆ. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಉಳಿದೆಲ್ಲ ಕುರಿಗಳು ಹಳ್ಳಕ್ಕೆ ಬೀಳುವಂತೆ ಒಬ್ಬ ಕಾಲಿಗೆ ಬಿದ್ದ ಕೂಡಲೇ ವಯಸ್ಸಾದವರು ಸೇರಿದಂತೆ ಎಲ್ಲರೂ ಕಾಲಿಗೆ ಬೀಳ್ತಾರೆ. ಇನ್ನು ಮೈಮೇಲೆ ದೇವರು ಬಂದು ಮಾತನಾಡುವಂತಹ ನಟನೆ, ಉತ್ತಮ ವಾಕ್ಚಾತುರ್ಯದಿಂದ ಜನರನ್ನ ವಶೀಕರಣಗೊಳಿಸ್ತಾರೆ. ಇದೇ ಅವರ ಗುಟ್ಟು. ನವೀನ್ ಅವರು ಮಾಡ್ತಾ ಇದ್ದಾರೆ. ನಮ್ಮ ಮಾಧ್ಯಮ ಮುಖಾಂತರ ಅಥವಾ ವೇದಿಕೆಗಳ ಮುಖಾಂತರ ಏನು ಹೇಳ್ತಿದ್ದಾರೆ ಅದು ಖಂಡಿತನೂ ಒಂದು ಅರ್ಥಪೂರ್ಣವಾಗಿದೆ. ಯಾಕೆಂದರೆ ನಾವು ಮೂಲತಃ ಮೂಢನಂಬಿಕೆಯನ್ನು ಯಂತ್ರ ಮಂತ್ರ ಅಕಸ್ಮಾತ್ ಮಾಡಿದ್ರು ಸಹ ಅದನ್ನ ಹೇಳ್ತೀವಿ ನಾವು, ಇದೆಲ್ಲ ಯಾಕೆ ಏನೋ ಅಂತಂದೇಳಿ. ಅದನ್ನು ಜನಗಳೇನಂದರೆ ಏನೋ ಒಂಥರ ಇನ್ನೂ ಅದರಿಂದ ಹೊರಗಡೆ ಬಂದಿಲ್ಲ. ಹೊರಗಡೆ ಬರೋದನ್ನ ಸ್ವಲ್ಪ ನಾವು ಅವಾಯ್ಡ್ ಮಾಡಬೇಕು ಅಂದರೆ ಈ ಥರ ಅವೇರ್ನೆಸ್ ಪ್ರೋಗ್ರಾಮ್ಸು, ಅವೇರ್ನೆಸ್ ಇದು ಒಂದು ಏನು ಅಂತೀವಿ ಅದನ್ನ ಇದು ಆ ಥರದ ಆಗ್ತಾಯಿದ್ರೆ ಅನುಕೂಲ ಆಗುತ್ತೆ. ಆ ಥರ ಇಂಥ ಅಂತ್ರ ಮಂತ್ರ ಮಾಡೋ ಜನ ಬೇಜನ್ ಜನ ಬರೋರು. ನಾವು ಅವ್ರ ಮಾತನ್ನು ನಂಬಿ ನಾವು ಅವ್ರು ಏನು ಕೇಳಿದ್ರೆ ಅದನ್ನೇ ಕೊಟ್ಟು ಮಾಡಿಸ್ಕೊಂತಿದ್ವಿ, ಮೋಸ ಹೋಗ್ತಿದ್ವಿ. ಈಗ ಇವ್ರು ಬಂದು ನಮಗೆ ಈ ಸ್ವಾಮೀಜಿಗಳಾಗಿ ಬಂದು ಇವರೆಲ್ಲ ನಂಬಿಕೆ ಮಾಡಂಗೆ ಮಾಡಿ ಆಮೇಲೆ ಅವರು ಒಳ್ಳೆ ಮಾತನ್ನು ಹೇಳಿದ್ರು ನಮಗೆ. ಆಗನಿದ್ದ ಇದೆಲ್ಲ ಸುಳ್ಳು, ಇದನ್ನು ನಾವು ನಂಬಾರ್ದು. ಇನ್ನು ಯಾವುದೇ ಕೆಲಸಕ್ಕೂ ಇದನ್ನ ಈಜು ಮಾಡಬಾರ್ದು. ನಾವು ನಮ್ಮ ಮನಸ್ಸಲ್ಲಿ ನಾವೇ ಕಾರಣಕರ್ತರಾಗಿರಬೇಕು. ನಮಗೆ ಕಷ್ಟ ಸುಖ ಯಾರೇನು ತಗೊಂಬರಿಲ್ಲ. ನಮ್ಮ ಮನೆ ಬರ ಯಾರೂ ತೊಲಗಿಸಂಗಿಲ್ಲ. ನಾವು ಸತ್ತರೆ ಯಾವಾಗ ಸಾಯ್ಬೇಕು ಅವಾಗ ಸತ್ತೋಗ್ಬೇಕು, ಯಾವಾಗ ಏನಾಗಬೇಕು ಅದು ಆಗೋಗುತ್ತೆ. ಕಿಲಾರ್ಲಹಳ್ಳಿ ನವೀನ್ ಕೇವಲ ಸ್ವಾಮೀಜಿಯ ವೇಷ ಹಾಕೊಂಡು ಜನರಲ್ಲಿ ಮೂಢನಂಬಿಕೆ ವಿರುದ್ಧ ಜಾಗೃತಿ ಮೂಡಿಸೋದಕ್ಕೆ ಮಾತ್ರ ಸೀಮಿತಗೊಂಡಿಲ್ಲ. ಇವರು ಮಾನವೀಯತೆ ಬೆಳೆಸುವಂತಹ ಸಾಮಾಜಿಕ ಜಾಗೃತಿಯನ್ನು ಸಹ ಉಂಟುಮಾಡ್ತಾ ಇದ್ದಾರೆ. ಪೊಲೀಸ್ ವೇಷ ಹಾಕೊಂಡು ಅಪಘಾತದ ಗಾಯಾಳುವನ್ನು ರಕ್ಷಣೆ ಮಾಡಬೇಕೆಂಬ ಅರಿವನ್ನು ಸಹ ಮೂಡಿಸುತ್ತಿದ್ದಾರೆ. ಅದರ ಝಲಕ್ ಇಲ್ಲಿದೆ ನೋಡಿ. ಪೇಟೆಯಲ್ಲಿ ಒಬ್ಬ ಹುಡುಗ ರಸ್ತೆ ದಾಟುತ್ತಿದ್ದಾನೆ. ವೇಗವಾಗಿ ಬಂದ ಬೈಕ್ ಅವನಿಗೆ ಡಿಕ್ಕಿ ಹೊಡೆಯುತ್ತೆ.
ಆ ಹುಡುಗನನ್ನ ಆಸ್ಪತ್ರೆಗೆ ಸೇರಿಸದೆ ಬೈಕ್ ಚಾಲಕ ಪರಾರಿಯಾಗುತ್ತಾನೆ. ಸುತ್ತಮುತ್ತ ಇರುವ ಜನ ರಕ್ತದ ಮಡುವಿನಲ್ಲಿ ಬಾಲಕ ಬಿದ್ದಿದ್ದರೂ ಸುಮ್ಮನೆ ನಿಂತಿದ್ದಾರೆ. ತಮ್ಮಷ್ಟಕ್ಕೆ ತಾವೇ ಮಾತಾಡ್ತಾ ಇದ್ದಾರೆ. ಅವರನ್ನ ಮುಟ್ಟೋದಕ್ಕೂ ಹೆದರುತ್ತಾ ಇದ್ದಾರೆ. ಯಾರೊಬ್ರು ಸಹಾಯಕ್ಕೆ ಬರ್ತಾ ಇಲ್ಲ. ನೋಡಿ ಜನ ಎಷ್ಟು ಸ್ವಾರ್ಥಿಯಾಗಿದ್ದಾರೆ ಅಂತ. ಅದಕ್ಕೆ ಇದನ್ನ ಕಲಿಗಾಲ ಅನ್ನೋದು. ಆದ್ರೆ ಹೀಗೆ ಸುಮ್ಮನೆ ಇರೋದಕ್ಕೆ ಇನ್ನೊಂದು ಕಾರಣವೂ ಇದೆ. ಅದೇನಂದ್ರೆ ಅಪಘಾತ ಆಗಿರುವವರನ್ನ ಆಸ್ಪತ್ರೆಗೆ ಸೇರಿಸಿದ್ರೆ ಕೋರ್ಟ್ಗೆ ಅಲಿಯಬೇಕಾಗುತ್ತೆ, ಪೊಲೀಸರು ಕರೆದಾಗ ಸ್ಟೇಷನ್ಗೆ ಹೋಗಬೇಕಾಗುತ್ತೆ ಅನ್ನುವ ತಪ್ಪು ಪರಿಕಲ್ಪನೆ ಇಟ್ಕೊಂಡಿದ್ದಾರೆ. ಇಂಥವರಿಗೆಲ್ಲ ಬುದ್ಧಿ ಮಾತು ಹೇಳುವ ನವೀನ್ ಗಾಯಾಳುವನ್ನ ಆಸ್ಪತ್ರೆಗೆ ದಾಖಲಿಸಿದವರ ಮಾಹಿತಿ ಪಡೆಯಬಾರದು, ಅಂಥವರಿಗೆ ಕಾನೂನು ರಕ್ಷಣೆ ನೀಡಬೇಕು ಅಂತ ಕೋರ್ಟ್ ಸ್ಪಷ್ಟವಾಗಿ ತಿಳಿಸಿದೆ ಎಂದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುತ್ತಿದ್ದಾರೆ ನವೀನ್. ಇವತ್ತಿನ ದಿನಗಳಲ್ಲಿ ಏನು ಅಪಘಾತಗಳಾದರೆ ತಕ್ಷಣಕ್ಕೆ ಯಾರು ಆ ಅಪಘಾತಗೊಂಡಂಥ ವ್ಯಕ್ತಿಯನ್ನ ಆಸ್ಪತ್ರೆಗೆ ಸಾಗಿಸುವಂಥ ನಿಟ್ಟಿನಲ್ಲಿ ಯಾರೂ ನೋಡೋದಿಲ್ಲ. ಎಲ್ಲ ಮೊಬೈಲ್ ತಗೊಂಡು ಆ ಮೊಬೈಲ್ನಿಂದ ಶೂಟ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಬಿಡ್ತಕ್ಕಂಥ ಒಂದು ಕಾಲ ಇದೆ. ದಯವಿಟ್ಟು ಯಾರು ಆ ರೀತಿ ಮಾಡಬೇಡಿ. ಇಲ್ಲಿ ಒಂದು ಹೋಗ್ತಿರೋ ದಾರಿನಲ್ಲಿ ಆಕ್ಸಿಡೆಂಟ್ ಆದರೆ ಜನಗಳೆಲ್ಲರೂ ನೋಡ್ತಿದ್ದಾರೆ, ಬಟ್ ಯಾರು ಹಿಡಿಸ್ಕೊಳಲ್ಲ. ಬಟ್ ಮೊಬೈಲಲ್ಲಿ ಫೋಟೋಗಳು ತೆಗೆಯೋದು, ವಾಟ್ಸಪ್ಪಲ್ಲಿ ಕಳಿಸೋದು, ಅದು ಇದು ಮಾಡ್ತಾರೆ. ಅದನ್ನೆಲ್ಲ ಬಿಟ್ಬಿಟ್ಟು ಫಸ್ಟ್ ಆಕ್ಸಿಡೆಂಟ್ ಆಗಿರೋರನ್ನ ಸೇವ್ ಮಾಡಿಬಿಟ್ಟು ಹಾಸ್ಪಿಟ್ಲ್ಗೋ ಆಂಬುಲೆನ್ಸ್ಗೋ ಫೋನ್ ಮಾಡಿಬಿಟ್ಟು ಸೇವ್ ಮಾಡಿದ್ಮೇಲೆ ಮತ್ತೆ ಅವ್ರಿಗೆ ಬಿದ್ದಿರೋರು ಯಾರು ಏನು ಅಂತ ತಿಳ್ಕೊಂಡು ಅವ್ರಿಗೆ ಇನ್ಫಾರ್ಮ್ ಮಾಡಿ, ಅವ್ರಿಗೆ ತಂದೆ ತಾಯಿ ಆಗಲಿ ಅವ್ರ ಅಣ್ಣ ಅಕ್ಕ ಅವ್ರಿಗೆ ಯಾರಿಗಾದ್ರೂ ಇನ್ಫಾರ್ಮ್ ಮಾಡಿ. ಮಾನವೀಯತೆ ಇಲ್ಲದಿರುವ ಸಮಾಜದಲ್ಲಿ ಸಾಮಾಜಿಕ ಕಳಕಳಿ ಮೂಡಿಸುತ್ತಿರುವ ಮತ್ತು ನಕಲಿ ಸ್ವಾಮಿ, ನಕಲಿ ಜ್ಯೋತಿಷ್ಯಕ್ಕೆ ಮರಳಾಗಬೇಡಿ ಎಂದು ಅರಿವುಂಟು ಮಾಡುತ್ತಿರುವ ಕಿಲಾರ್ಲಹಳ್ಳಿ ನವೀನ್ ಅವರಿಗೆ ಸಿದ್ಧಾರ್ಥ ವಾಹಿನಿಯ ವತಿಯಿಂದ ಒಂದು ಸಲ ಮಾಡಬೇಡಿ. ನಾಳೆ ನಮ್ಮ ಅಣ್ಣ ತಮ್ಮಂದರಾಗಿರ್ಬೋದು, ಅಕ್ಕ ತಂಗಿರಾಗಿ ಏನಾದರೂ ಈ ಥರದ್ದು ಅಪಘಾತಕ್ಕೀಡಾದ್ರೆ ಇನ್ನೊಬ್ರು ಅದನ್ನೇ ಮಾಡ್ತಾರೆ. ಫಸ್ಟ್ ಅದನ್ನು ಬಿಟ್ಬಿಟ್ಟು ಇನ್ನೊಂದು ನಿಮಗೆ ಮೂಢನಂಬಿಕೆ ಒಂದಿದೆ. ಅವ್ರನ್ನ ಅಪಘಾತಕ್ಕೀಡಾದವ್ರನ್ನ ಏನಾದರೂ ರಕ್ಷಣೆ ಮಾಡಿದ್ರೆ ನಮಗೆ ಎಲ್ಲಿ ಕೇಸ್ ಹಾಕ್ಬಿಡ್ತಾರೋ ನಮ್ಮ ಮೇಲೆ ಅನ್ನುವಂಥದ್ದೊಂದು ಮೂಢನಂಬಿಕೆ. ಜನಗಳಲ್ಲಿರುವ ನಂಬಿಕೆಯನ್ನು ಅಪಹಾಸ್ಯ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಈ ಜಗತ್ನಲ್ಲಿ ಒಳ್ಳೆಯವರು ಪ್ರಾಮಾಣಿಕರು ಇರೋ ಹಂಗೆ ಕೆಟ್ಟವರು ಮೋಸಗಾರರು ಇದ್ದಾರೆ. ಈ ನಕಲಿಗಳು ಜನರಲ್ಲಿರುವ ಧಾರ್ಮಿಕ ಭಕ್ತಿ ಭಾವಗಳನ್ನು ಬಂಡವಾಳ ಮಾಡಿಕೊಂಡು ದುಡ್ಡು ಸುಲಿಯುವ ಕೆಲಸ ಮಾಡ್ತಾ ಇದ್ದಾರೆ. ಇಂತಹವರಿಂದ ಎಚ್ಚರಿಸೋದಷ್ಟೇ ನಮ್ಮ ಉದ್ದೇಶ. ಇದೇ ಇವತ್ತಿನ ವಿಶೇಷ. ಹೀಗೆ ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್. ಇದು ಪರಿವರ್ತನೆಯ ಮೊದಲ ಹೆಜ್ಜೆ.